ಖರ್ಜೂರ ತಿಂತಾ ಇದ್ದೀರಾ? ಹುಷಾರ್. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ ನಮಸ್ಕಾರ. ಖರ್ಜೂರ ತಿನ್ನೋ ಪದಾರ್ಥ ಎಷ್ಟು ನೀಟಾಗಿರಬೇಕು, ಆದರೆ ಸ್ವಲ್ಪ ಜನ ತಮ್ಮ ಲಾಭಕ್ಕಾಗಿ ಜನರ ಆರೋಗ್ಯ ಬಗ್ಗೆ ಯೋಚನೆ ಮಾಡಲ್ಲ. ಹೌದು ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೇರಳ ಸಂಬಂಧಪಟ್ಟ ವ್ಯಕ್ತಿ ಅರಬ್ ಕಂಟ್ರಿಯಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಖರ್ಜೂರ ಎಕ್ಸ್ಪೋರ್ಟ್ ಮಾಡ್ತಾನೆ. ಸ್ವಲ್ಪ ಜನನ ಕೆಲಸಕ್ಕೆ ಇಟ್ಕೊಂಡು ಹೊರದೇಶದಿಂದ ಬಂದಿರುವ ಖರ್ಜೂರನ ಇಲ್ಲಿ ಕ್ಲೀನ್ ಮಾಡಿ ಪ್ಯಾಕೆಟ್ ಮಾಡ್ತಾನೆ. ಮತ್ತೆ ಬೇರೆ ಬೇರೆ ಶಾಪ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾನೆ. ಇಲ್ಲಿ ವರ್ಕ್ ಓಕೆ, ಆದರೆ ಆ ಮಾಲೀಕನಿಗೆ ಆಸೆ ಜಾಸ್ತಿ. ಏನು ಮಾಡಿದ್ದಾನೆ ಅಂದರೆ, ಕೆಲಸ ಮಾಡೋಕ್ಕೆ ಜಾಸ್ತಿ ಜನ ಬೇಕು ಅಂತ, ಅವ್ರಿಗೆ ಸಂಬಳಗಳು ಜಾಸ್ತಿ ಆಗುತ್ತೆ ಅಂತ ಇವನೇನು ಮಾಡಿದ್ದಾನೆ ನೋಡ್ರಿ. ನೋಡಿದ್ರಲ್ಲ ಹೇಗೆ ಕ್ಲೀನ್ ಮಾಡ್ತಾವ್ರೆ ಅಂತ. ಇಂಥ ಖರ್ಜೂರನ ನಾವು ತಿಂತಾ ಇರೋದು. ನಾವೊಂದು ಕಡೆ ನೋನಗ್ಲು ಹುಳ ಕಡ್ಡಿಯನ್ನು ಅವರು ಕೈಯಲ್ಲಿ ತುಳಿತಾರೆ. ನೀರು ಎಷ್ಟು ನೀಟಾಗಿದೆ ನೀವೇ ನೋಡಿ. ಆ ನೀರು ಸ್ಮೆಲ್ ಬರ್ತಾ ಇದೆ, ಆದರೂ ಅದರಲ್ಲೇ ಚಾಕು ತೊಳಿತಾ ಇರ್ತಾರೆ. ಇಲ್ಲಿ ಕ್ಲೀನ್ ಮಾಡ್ತಾ ಅಂತ ಹೆಣ್ಮಕ್ಳು ಕೆಜಿಗೆ 10 ರೂಪಾಯಿ ಕೊಡ್ತಾರೆ. ಪ್ರತಿದಿನ ಈ ಥರ ಕೆಲಸ ಮಾಡ್ತಾವ್ರೆ. ಇನ್ನು ನಮ್ಮ ಸುಮನ್ ಟಿವಿ ತಂಡ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿದ್ರೆ ಅಲ್ಲಿನ ಜನ ವಿಡಿಯೋ ಮಾಡಬಾರ್ದು ಅಂತ ಜಗಳ ಮಾಡಿದ್ರು. ಸರಿ, ಅಲ್ಲಿಂದ ನೇರವಾಗಿ ಆ ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ಸ್ವಲ್ಪ ಜನ ಕ್ಲೀನ್ ಮಾಡ್ತಾ ಇದ್ರು. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ನಮ್ಮ ಸುಮನ್ ಟಿವಿ ತಂಡ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾಗ ಅಲ್ಲಿನ ಮ್ಯಾನೇಜರ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಒಳಗೆ ಬರೋಕ್ಕೆ ಅಂತ ಸುಮನ್ ಟಿವಿ ತಂಡದ ಮೇಲೆ ಜಗಳ ಮಾಡಲು ಮುಂದೆ ಬಂದ. ಇನ್ನು ನೋಡಿ ಯಾವ ಥರ ದೌಲತ್ ತೋರಿಸ್ತಾನೆ ಅಂತ. ಕೇರಳದಿಂದ ಬಂದು ನಮ್ಮ ಕರ್ನಾಟಕ ಜನರನ್ನ ಯಾವ ಥರ ಮೋಸ ಮಾಡ್ತಾವ್ರೆ. ಇನ್ನು ನಮ್ಮ ತಂಡ ಅವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನೀನು ಎಲ್ಲಿಗೆ ಹೋಗ್ತೀಯ ಹೋಗು, ನಾನೇನು ಮಾಡೋಕ್ಕಾಗಲ್ಲ, ನಾನು ಮಾಡೋದು ಹೆಂಗೆ, ನಾ ಏನು ಮಾಡ್ತೀಯಾ ಅಂತ ಸುಮ್ಮನೆ ಆಚೆ ಕಳಿಸಿ ಬಿಡ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡ್ಬೇಕು ನಾವು? ವೀಕ್ಷಕರೇ, ಹಲವಾರು ಸಂಘಗಳಿವೆ. ಫುಡ್ ಡಿಪಾರ್ಟ್ಮೆಂಟ್ ಆಫೀಸ್ ಆ್ಯಂಡ್ ಮುನ್ಸಿಪಾಲಿಟಿ ಆಫೀಸರ್ಸ್ ಏನು ಮಾಡ್ತಾವ್ರೆ ನಮಗೊಂದು ಗೊತ್ತಿಲ್ಲ. ಇನ್ನು ಮುಂದಾದರೂ ಎಚ್ಚರ ಇರಲಿ ಜನರೇ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.